ನೀವು ಸಾಕಷ್ಟು ಬಾರಿ ಮಾತಾಡ್ಬೇಕಾದ್ರೆ ಪವಿತ್ರ ಗೌಡ ಅವ್ರ ಬಗ್ಗೆ, ದರ್ಶನ್ ಅವ್ರ ಬಗ್ಗೆ ಕೂಡ ಸಾಕಷ್ಟು ವಿಚಾರ ಹೇಳಿದ್ರಿ. ಅಂದ್ರೆ ಅಂಥವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿ. ಇದೆಷ್ಟು ನಿಮ್ಗೆ ತೃಪ್ತಿ ತಂದಿದೆ ಈಗ ಜೈಲಿಗೆ ಹೋಗ್ತಾ ಇರೋ? ಈಗ ಸ್ವಲ್ಪ ಸಮಾಧಾನ ಆಗಿದೆ. ಆದ್ರೂ ಇನ್ನೂ ಅವ್ರನ್ನ ನನ್ನ ಮಗ ಹೆಂಗ್ ಅಯ್ಯೋ ಅಂದಿದಾನ ಅವ್ರು ಇದಕ್ಕಿಂತ ಡಬ್ಬಲ್ ಅಯ್ಯೋ ಅನ್ಬೇಕು ಸರ್. ನನಗೆ ಅದೇ ಬೇಕಾಗಿರೋದು. ಅವನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ಅವ್ರು ಇನ್ನೂ ಅನುಭವಿಸ್ಬೇಕು. ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಜೀವನದಲ್ಲಿ ಆಟ ಆಡಿದಾಳಲ್ಲ, ಅವಳಿಗೆ ನಿಜವಾಗ್ಲೂ ಅವಳನ್ನ ಬಿಡುಗಡೆನೂ ಮಾಡಬಾರ್ದು ಸರ್. ಅಷ್ಟ್ರ ಮಟ್ಟಿಗೆ ನನಗೆ ಇದಾಗಿದೆ. ಅವಳನ್ನೂ ಅಷ್ಟೇ, ಅವನ್ನೂ ಅಷ್ಟೇ, ಯಾರೇ ಆಗಲಿ ಆರೋಪಿಗಳನ್ನ ಯಾರನ್ನೂ ಬಿಡುಗಡೆ ಮಾಡಬಾರ್ದು. ನಾನು ಕೇಳ್ಕೊಳ್ಳೋದು ಅಷ್ಟೇ, ಕಾನೂನುಗಾರರು ಅಷ್ಟೇ, ಸರ್ಕಾರಕ್ಕಾರು ಅಷ್ಟೇ, ಅವ್ರನ್ನ ಯಾವುದೇ ಕಾರಣಕ್ಕೂ ಅವರಿಗೆ ಹೊರಗೆ ಬರೋಕ್ಕೆ ಬಿಡಬಾರ್ದು. ಏಕೆಂದರೆ ತನಿಖೆ ಸರಿಯಾದ ರೀತಿಯಲ್ಲಿ ನಡೀತಾ ಇರೋದ್ರಿಂದ ನಮಗೆ ಕಾನೂನು ಮೇಲೂ ಭರವಸೆ ಇದೆ, ಸರ್ಕಾರದ ಮೇಲೂ ಭರವಸೆ ಇದೆ. ಹಾಗಾಗಿ ಇದಕ್ಕೂ ಹೆಚ್ಚಿನ ಶಿಕ್ಷಣೆ ಕೊಡಬೇಕು ಅನ್ನೋ. ಇದಕ್ಕಿಂತ ಡಬಲ್ ನಾವು ಯಾಕಾರು ಅವನಿಗೆ ತಡ್ಕೊಂಡಪ್ಪ ನಾನು ಜೀವನನೇ ಬೇಡ ಅಂತ ಅವರು ನರಕ ಅನುಭವಿಸ್ಬೇಕು ಸರ್. ಆ ರೀತಿ ಅವ್ರಿಗೆ ಶಿಕ್ಷೆ ಕೊಡಬೇಕು. ಅಂದ್ರೆ ಬಹಳಷ್ಟು ಜನ ಹೇಳ್ತಾರೆ ಸಣ್ಣ ವಿಚಾರ ಕೂರಿಸಿ ಮಾತಾಡ್ಬೋದಾಗಿತ್ತು, ಇಂಥ ವಿಚಾರಕ್ಕೆ ಇಷ್ಟು ಭೀಕರವಾಗಿ ಅದನ್ನ ಕಂಪ್ಲೀಟ್ ಆ ಬಾಡಿನ ತಗೊಂಡೋಗಿ ಎಸೆಯೋದು, ಇಲ್ಲಿಂದ ಕಿಡ್ನಾಪ್ ಮಾಡೋದು, ಇದೆಲ್ಲ ಬೇಕಿತ್ತಾ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ. ಏನ್ ಹೇಳ್ತಾರೆ? ಅದೇ ಹೇಳ್ತೀವಲ್ಲ, ಏನಾರ ಹಂಗೆ ಮಾಡಿದ್ರೆ ಮನೇಲಿ ಬಂದು ಹೇಳ್ಬೋದಾಗಿತ್ತು. ತಂದೆ ತಾಯಿ ಇದ್ರು, ಬೇಡ ಒಂದು ಕಂಪ್ಲೇಂಟ್ ಕೊಟ್ಟು ತಾನೇ ಅವಳೇ ಹೆಣ್ಣಾಗಿದ್ಲಲ್ಲ, ಬರ್ರಿ ಹೋಗಿ ಅವ್ರ ಹತ್ರ ಮಾತಾಡಿ ಹೀಗೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನಾರು ಹೇಳಿ, ಅವ್ರ ಪೇರೆಂಟ್ಸಿಗೆ ಹೇಳಿ, ಪೋಷಕರಿಗೆ ಹೇಳೋಣ, ಅವ್ರಿಗೊಂದು ಏನಾರು ಇದನ್ನು ಮಾಡಿ ವಾರ್ನ್ ಮಾಡಿ ಬರೋಣ ಅಂತ ಹೇಳಿ ಮಾಡ್ಬೋದು. ಅದು ಬಿಟ್ಟು ಇಷ್ಟು ಕ್ರೂರವಾಗಿ ಹತ್ಯೆ ಮಾಡೋ ಅಂಥ ಅವಶ್ಯಕತೆ ಇರಲಿಲ್ಲ ಸರ್. ತಗೊಂಡೋಗಿ ಎಲ್ಲೋ ಹಾಕಿ ಇಲ್ಲಿಂದ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಸಾಯಿಸಿ ಎಲ್ಲೋ ಬಿಸಾಕಿ ಆ ಥರ ವಿಚಿತ್ರವಾಗಿ ಮಾಡಿರೋದು ಅಂದರೆ ನಿಜವಾಗ್ಲೂ ಅವ್ರ ಮನುಷ್ಯನೇ ಅಲ್ಲ ಸರ್. ಅವ್ರಿಗೂ ಅದೇ ಗತಿನೇ ಬರ್ಬೇಕು ಸರ್. ನಾನು ಹೇಳೋದು ಅವ್ರನ್ನೂ ಯಾರೋ ಇವರೇ ಪೊಲೀಸ್ನವರೇ ಚೆನ್ನಾಗಿ ಅವರಿಗೆ ಹೊಡೆದು ಮಾಡಿ ಎಲ್ಲೋ ತಗೊಂಡೋಗಿ ಬಿಸಾಕಿ ನಾಯಿ ಬಾಡಿನೇ ಸಿಕ್ಕಿರಬಾರ್ದು. ಆ ರೀತಿ ಆಗಬೇಕು ನೋಡ್ರಿ ಸರ್. ನಮಗೆ ಅಷ್ಟು ಹೊಟ್ಟೆ ಉರಿತಾ ಇದೆ ಮಗನ ಕಳ್ಕೊಂಡು. ಇವಾಗ ಎಷ್ಟು ಒದ್ದಾಡಿರ್ಬೋದು, ಎಷ್ಟು ಹೊಡೆತ ತಿನ್ಸ್ಕೊಂಡು ಹೆಂಗೆ ಇವನು ಒಬ್ಬನು ಅವ್ರು ಅಷ್ಟು ಜನ ಸೇರಿ ಅವನಿಗೆ ಯಾವ ರೀತಿ ಹಿಂಸೆ ಕೊಟ್ಟಿದ್ದಾರೆ ಅಂತ. ಈಗ ನನ್ನ ಸೊಸೆ ನೋಡಿ ಎಷ್ಟು ಅವಳಿಗೆ ಹೆಂಗಾಗಿರ್ಬೇಕು. ನನ್ನ ಗಂಡ ಬರ್ತಾರೆ ಅಂತ ದಿನಾ ಬೆಳಗ್ಗೆ ಕಾಯ್ತಾ ಕೂರ್ತಿತ್ತು ಅದು ಮಗು. ಅವತ್ತು ನಾವು ಕರ್ಕೊಂಬರ್ತೀವಿ ಅನ್ನೋ ಭರವಸೆ ಮೇಲೆ ಹೋದ್ವಿ, ಆದರೆ ಈ ರೀತಿ ಬಾಡಿ ತರ್ತೀವಿ ಅಂತ ನಾವು ಅವಳಿಗೆ ಸಹಿತ ಇಲ್ಲಿಗೆ ಬಂದಮೇಲೆ ವಿಷಯ ಗೊತ್ತಾಗಿರೋದು ಈ ರೀತಿ ಆಗಿದೆ. ನಾವು ಹೇಳೇ ಇರಲಿಲ್ಲ. ನಿಮಗೆ ಅವತ್ತು ವಿಷಯ ಹೆಂಗೆ ಗೊತ್ತಾಯ್ತು ಅಂತ? ಪೊಲೀಸ್ ಸ್ಟೇಷನಿಗೆ ಹೋದ್ಮೇಲೆ ವಿಷಯ ಗೊತ್ತಾಗಿದ್ದು ಸರ್ ನಮಗೆ. ಅವಾಗ ಪೊಲೀಸ್ನವ್ರು ಹೇಳಿದ್ರು, ಹಿಂಗೆ ಮಗಂದು ಇದಾಗಿದೆ, ದರ್ಶನ್ ಗ್ಯಾಂಗಿಂದ ನಿಮ್ಮ ಮಗಂದು ಮರ್ಡರ್ ಆಗಿದೆ ಅಂತ ಹೇಳಿದ್ರು. ಅಷ್ಟೇ. ಇದಿಷ್ಟು ಪೋಷಕರ ಮಾತು. ಅಂದ್ರೆ ಒಂದು ಕಡೆ ಆರೋಪಿಗಳು ಯಾರು ಈ ಕೃತ್ಯವನ್ನ ಎಸಗಿದ್ರು ಅಥವಾ ಅವರ ಮಗನನ್ನ ಯಾರು ಭೀಕರವಾಗಿ ಕೊಲೆ ಮಾಡಿದ್ರು, ಅವರು ಜೈಲ್ಗೆ ಹೋಗ್ತಿರೋದು ಈ ಕ್ಷಣಕ್ಕೆ ನಮಗೆ ಒಂದು ತೃಪ್ತಿ ಇದೆ. ಆದರೆ ಆತನಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ನನ್ನ ಮಗ ಯಾವ ರೀತಿ ಭೀಕರವಾಗಿ ಕ್ಷುಲ್ಲಕ ಕಾರಣಕ್ಕೆ ಆತನ ಮೇಲೆ ಹಲ್ಲೆ ಮಾಡಿದ್ರು, ಅದೇ ರೀತಿಯಲ್ಲಿ ಆತನಿಗೂ ಕೂಡ ಶಿಕ್ಷೆ ಆಗಬೇಕು ಕಾನೂನಿನ ಪ್ರಕಾರ ಅನ್ನೋ ಮಾತನ್ನ ಅವರು ಪೋಷಕರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರಾಘವೇಂದ್ರ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.